ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಮ್ಮ ನಂಬಿಕೆಯಿಂದ ನಮಗೆಷ್ಟೇ ಒಳ್ಳೆಯದಾದರೆ ಸಾಲದು, ಅದು ಸಕಲರಿಗೂ ಹಿತವಾಗಿರಬೇಕು. ನಾನು ನಂಬಿಕೆ ಇದೆ ನನ್ನ ಮೇಲೆ ಅಂತ ಅಲ್ಲ, ಒಳ್ಳೆಯದಾದರೆ ಅದು ಸಕಲರಿಗೂ ಹಿತವಾಗಿರಬೇಕು. ಗೊತ್ತಾಯ್ತಾ? ಎಲ್ರಿಗೂ ಒಳ್ಳೆಯದಾದರೆ ನಮಗದು ಹಿತ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪುರಂದರದಾಸರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಹುಟ್ಟಿದ್ದು 1484 ಕ್ಷೇಮಪುರ ತೀರ್ಥಹಳ್ಳಿನಲ್ಲಿ, ಹತ್ತಿರವಿರುವ ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ಜನ್ಮನಾಮ ಶ್ರೀನಿವಾಸ ನಾಯಕ. ತಂದೆಯ ಹೆಸರು ವರದಪ್ಪ ನಾಯಕ. ತಾಯಿ ಹೆಸರು ಲಕ್ಷ್ಮೀದೇವಿ. ಹೆಂಡತಿ ಹೆಸರು ಸರಸ್ವತೀಬಾಯಿ. 4 ಜನ ಮಕ್ಕಳು: ಲಕ್ಷ್ಮಣ, ಹೇಮವರ್ಣ ದಾಸರು. ಮಧ್ವಪತಿ ಅಂದರೆ ವರದಪ್ಪ. ದಾಸದೀಕ್ಷೆಯ ನಂತರ ನಾಮ ಶ್ರೀ ಪುರಂದರದಾಸರು. ಹರಿಪಾದ ಸೇರಿದ್ದು 1544 ಪುಷ್ಯ ಮಾಸ ಬಹುಳ ಅಮಾವಾಸ್ಯೆ, ಹಂಪಿ, ಕರ್ನಾಟಕದಲ್ಲಿ. ಇದು ಮೊದಲು ಹೆಸರೇ ಶ್ರೀನಿವಾಸ ನಾಯಕ. ಜನ್ಮಸ್ಥಳ ಪುರಂದರಗಡ. ತಂದೆ ವರದಪ್ಪ ನಾಯಕನ ತಾಯಿ ಲಕ್ಷ್ಮೀದೇವಿ. ಪುರಂದರದಾಸರ ತಂದೆ ವರದಪ್ಪ ನಾಯಕ ಲೇವಾದೇವಿ ವೃತ್ತಿಯಲ್ಲಿರುವ ಅನೇಕ ವರ್ಷಗಳು ಆ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಎಂಬ ನಂಬಿಕೆ ಇದೆ. ಇದರಿಂದಲೇ ಅವರು ಮಗನಿಗೆ ಶ್ರೀನಿವಾಸ ಎಂದು ಹೆಸರಿಟ್ಟರು. ವೈರಾಗ್ಯ: ಶ್ರೀನಿವಾಸ ನಾಯಕ ಬೆಳೆದ ನಂತರ ತಂದೆಯ ವೃತ್ತಿಯನ್ನೇ ಮುಂದುವರಿಸಿದ. ಆದರೆ ಅತ್ಯಂತ ಜಿಪುಣನೆಂದೇ ಹೆಸರಾದ ಶ್ರೀನಿವಾಸನ ತಂದೆ ಅಸ್ವಸ್ಥರಾಗಲು ಹಣ ಖರ್ಚು ಮಾಡಲು ತಡದವನಂತೆ ಶ್ರೀನಿವಾಸನ ಪತ್ನಿ ಸರಸ್ವತಿ ದಾನಶೀಲಿಯಾಗಿ ಪತಿಯ ಕೋಪ ಅವಳ ಮೇಲೆ ಬೀಳುತ್ತಿತ್ತು ಎಂದು ಹೇಳುತ್ತಿರುತ್ತಾರೆ. ಅವರ ಸಂಸಾರ ಮೂಲತಃ ವಂಶಪಾರಂಪರ್ಯವಾಗಿ ಗೊತ್ತಾಯ್ತಾ ಪಂಢರಾಪುರದಲ್ಲಿದ್ದರೂ ಶ್ರೀನಿವಾಸ ನಂತರ ವರ್ಷಗಳಲ್ಲಿ ಹಂಪಿಯಲ್ಲಿದ್ದರೆಂದು ತೋರುತ್ತದೆ. ವಿಠಲ ವಿಷ್ಣು ಬಡಬ್ರಾಹ್ಮಣದ ವೇಷದಲ್ಲಿ ಒಮ್ಮೆ ಶ್ರೀನಿವಾಸನ ಅಂಗಡಿಗೆ ಬಂದು ಮಗನ ಉಪನಯನ ಹಣ ಬೇಡಿಕೆಯಂತೆ ಜಿಪುಣ ಶ್ರೀನಿವಾಸ ಪ್ರತಿದಿನವೂ ಮಾರನೆಯ ದಿನ ಬರ ಹೇಳುತ್ತಾ ಅದು ತಿಂಗಳುಗಳ ಕಾಲ ಮುಂದೆ ಹಾಕಿದನಂತೆ. ಕೊನೆಗೆ ಬ್ರಾಹ್ಮಣ ಕಾರಣ ತಡೆಯಲಾರದೆ ಒಂದು ಸವಕಲು ನಾಣ್ಯವನ್ನು ಕೊಟ್ಟದಂತೆ. ವಿಠಲ ಈಗ ಶ್ರೀನಿವಾಸನ ಮನೆಗೆ ತೆರಳಿ 6 ತಿಂಗಳುಗಳ ಕಾಲ ಒಬ್ಬ ವರ್ತಕ ತನ್ನನ್ನು ಸದಾಯಿಸಿ ಕೊನೆಗೆ ಸವಕಲು ನಾಣ್ಯ ಕೊಟ್ಟು ಕತೆ ಹೇಳಿದನಂತೆ. ಮಾರನೆಯ ದಿನ ಅದೇ ಬ್ರಾಹ್ಮಣ ಮನೆಗೆ ಬಂದು ಸರಸ್ವತಿ ಬಳಿ ತನ್ನ ಮಗನ ಉಪನಯನದ ಬಗ್ಗೆ ಹೇಳಿ ಅವಳಿಂದ ಸಹಾಯ ಯೋಚಿಸುತ್ತಾನೆ. ಸರಸ್ವತಿ ಮರುಕದಿಂದ ತನ್ನ ಬಳಿ ಯಾವುದೇ ಧನ ಆಭರಣಗಳಿಲ್ಲ, ಎಲ್ಲವೂ ತನ್ನ ಗಂಡನ ಬಳಿ ಇದೆ, ಅವರ ಅನುಮತಿ ಇಲ್ಲದೆ ಏನನ್ನೂ ಕೊಡುವ ಪರಿಸ್ಥಿತಿಯಲ್ಲಿಲ್ಲ ಎಂದು ಬೇಸರ ಪಡುತ್ತಾಳೆ. ಆಗ ಆ ಬ್ರಾಹ್ಮಣ, ನಿನ್ನ ತವರಿನಲ್ಲಿ ನಿನಗೆ ಕೊಟ್ಟ ಮೂಗುತಿಯ ಮೇಲೆ ನಿನ್ನ ಅಧಿಕಾರವಿದೆ, ಅದನ್ನೇ ಕೊಡು ಎಂದಾಗ ಅವನಿಗೆ ತನ್ನ ಮೂಗುತಿಯನ್ನು ತೆರಿಗೆ ಕೊಟ್ಟಳಂತೆ. ಬ್ರಾಹ್ಮಣ ತಕ್ಷಣ ಆ ಮೂಗುತಿಯನ್ನು ಶ್ರೀನಿವಾಸನ ಅಂಗಡಿಗೆ ಒಯ್ದು ಅದನ್ನು ಅಡವಿಡಲು ಪ್ರಯತ್ನಿಸಿದನಂತೆ. ಶ್ರೀನಿವಾಸ ಆ ಮೂಗುತಿಯನ್ನು ಗುರುತಿಸಿ ಹಣಕ್ಕೆ ನಾಳೆ ಬರುವಂತೆ ಬ್ರಾಹ್ಮಣರಿಗೆ ಕೇಳಿ ಅದನ್ನು ಡಬ್ಬಿಯಲ್ಲಿಟ್ಟು ತಕ್ಷಣ ಮನೆಗೆ ಬಂದು ಪತ್ನಿಯ ಬಳಿ ಮೂಗುತಿಯನ್ನು ತೋರಿಸಲು ಹೇಳಿದನಂತೆ. ಹೆದರಿದ ಹೆಂಡತಿ ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೇನೆ ತರುತ್ತೇನೆ ಎಂದು ಒಳಗೆ ಹೋಗಿ ಸ್ನಾನ ಕೊಠಡಿಯಲ್ಲಿ ವಿಷ ಕುಡಿಯುವ ಪ್ರಯತ್ನ ನಡೆಸಿದಾಗ ಅವಳ ವಿಷದ ಬಟ್ಟಲಿನೊಳಗೆ ಮೇಲಿಂದ ಮೂಗುತಿ ಬಿದ್ದಂತೆ. ಅದನ್ನು ತಂದು ಶ್ರೀನಿವಾಸನಿಗೆ ಕೊಟ್ಟಳಂತೆ. ಅಂಗಡಿಗೆ ಹಿಂದಿರುಗಿ ಬಂದು ಶ್ರೀನಿವಾಸ ಏನು ಮಾಡ್ತಾನೆ, ಡಬ್ಬಿಯಲ್ಲಿರುವ ತೆಗೆದು ನೋಡಿದರೆ ಅಲ್ಲಿ ಇಟ್ಟಿದ್ದ ಮೂಗುತಿ ಮಾಯವಾಗುತ್ತಂತೆ. ಆಗ ಅವನಿಗೆ ಬಂದ ಒಂದು ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ತನ್ನನ್ನು ಪರೀಕ್ಷಿಸಲು ಸ್ವತಃ ನಾರಾಯಣನೇ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆಂದು ಅರಿತು ಅದರ ಬಗ್ಗೆ ತಾನೇ ನಂಬಿಕೆ ಪಟ್ಟುಕೊಂಡು ಶ್ರೀನಿವಾಸ ತನ್ನ ಶ್ರೀಮಂತಿಕೆಯನ್ನು ತೊರೆದು ಹರಿದಾಸನಾಗುವ ನಿರ್ಧಾರ ತೆಗೆದುಕೊಂಡನಂತೆ. ದೇವರು ದಾರಿ ತೋರಿಸಿದರೂ ಅದರ ಬಗ್ಗೆ ಕೃತಜ್ಞತೆಗಾಗಿ ತನ್ನ ಹೆಂಡತಿಗೆ ಜ್ಞಾಪಕಾರ್ಥ ಒಂದು ಕೀರ್ತನೆಯನ್ನು ಪುರಂದರದಾಸರು ರಚಿಸಿದ್ದಾರೆ. ನಂತರ ಶ್ರೀನಿವಾಸ ನಾಯಕ ಪುರಂದರದಾಸರ ಎಂಬ ಹೆಸರನ್ನು ಪಡೆದರು. ಪುರಂದರದಾಸರ ಪದಗಳ ಪ್ರಾಸ ಮತ್ತು ಅರ್ಥದಲ್ಲಿ ಶ್ರೀಮಂತನಾಗಿ, ಉದಾಹರಣೆಗೆ ಕುದುರೆ ಅಂದರೆ ಆನೆ ಬಯಸೋದು ನರಚಿತ್ತ, ಪಾದಚಾರಿಯಾಗೋದು ಹರಿಚಿತ್ತವನ್ನು ಪುರಂದರದಾಸರು ಪದಗಳು ಮುಂದೆ ಕರ್ನಾಟಕದ ಸಂಗೀತದ ಪದಿಯನ್ನು ಬುನಾದಿಯಾದವು. ಶಾಸ್ತ್ರೀಯ ಸಂಗೀತವನ್ನು ಶ್ರೀ ಸಾಮಾನ್ಯರಿಗೆ ಪರಿಚಯ ಮಾಡಿಕೊಡಲು ಯತ್ನಿಸಿದ ಪುರಂದರದಾಸರು ಮಾಯಾ ಮಾಳವಗಳ ಗೌಳ ರಾಗದಿಂದ ಹಿಡಿದು ಹೊಸಬರಿಗೆ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿ ಕೊಡುವ ದಾರಿಯ ಬಗೆಗೆ ಯೋಚಿಸಿದರು. ಇವಾಗಲೂ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದ ಪಾಠಗಳು ಪುರಂದರದಾಸರ ಸರಳ ಜಂಟಿ ವರ್ಷಗಳೊಂದಿಗೆ ಆರಂಭಿಸಲಾಗುತ್ತದೆ.
ಪುರಂದರದಾಸರ ಪಿಳ್ಳಾರಿ ಗೀತೆಗಳು, ಉದಾಹರಣೆ ಲಂಬೋದರ ಲಕುಮಿಷ, ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇತ್ಯಾದಿ ಸಂಗೀತದ ಸ್ವರ ಸಾಹಿತ್ಯ ತಾಳಗಳ ಸಂಯೋಜನೆಯನ್ನು ಅಭ್ಯಸಿಸಲು ಮೊದಲು ಮೆಚ್ಚಿಸಲು ಕರ್ನಾಟಕ ಶಾಸ್ತ್ರೀಯ ಸಂಗೀತ ತ್ರಿಮೂರ್ತಿಗಳಲ್ಲೊಬ್ಬರಾದ ಶ್ರೀ ತ್ಯಾಗರಾಜರು ಮತ್ತು ಪ್ರಹ್ಲಾದ ಭಕ್ತಿ ವಿಜಯಂ ಎಂಬ ಲೇಖನದಲ್ಲಿ ಪುರಂದರದಾಸರ ದಾಸಯ್ಯ ತಮ್ಮ ಸಂಗೀತ ಗುರುಗಳೆಂದು ಹೇಳಿಕೊಂಡಿದ್ದಾರೆ. ಹರಿಸ್ಮರಣೆಯನ್ನು ರೂಪದಲ್ಲಿ ರಚಿಸಿದ ಅವರ ಕೃತಿಗಳು ದೇವರನಾಮಗಳಿಗೆ ಪ್ರಸಿದ್ಧವಾಗಿದೆ. ಅವರ ಹರಿಭಕ್ತ ಹಾಗೂ ಸಂಗೀತದಲ್ಲಿ ಪಾಂಡಿತ್ಯ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಲಾಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದ ಪುರಂದರದಾಸರ ಸಾಧನೆಯನ್ನು ಕಂಡ ಸರ್ವರೂ ದಾಸರೆಂದು ಇವರ ಕೀರ್ತಿ ಎಲ್ಲ ಕೀರ್ತನೆಗಳು ಕನ್ನಡ ಭಾಷೆಯಲ್ಲಿ ಭಕ್ತಿ ಮಾರ್ಗವನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡಲು ಉದ್ದೇಶವನ್ನು ಹೊಂದಿವೆ. ಕರ್ನಾಟಕ ಸಂಗೀತ ವಿಭಾಗದಲ್ಲಿ ಪುರಂದರದಾಸರ ಕೀರ್ತನೆಗಳು ಪರಿಚಯ ಇಲ್ಲದವರು ಇಲ್ಲವೇ. ಇವೆಲ್ಲವನ್ನೂ ಶ್ರೀ ಪುರಂದರದಾಸರು 5 ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡಿದ್ದರು. ಅವರು 4,75,000 ಅವರ ಮಗ ಮಧ್ಯಪತಿ ದಾಸರು ಉಳಿದ 25,000 ಹಾಡುಗಳನ್ನು ರಚನೆ ಮಾಡಿದರು ಎಂದು ಅವರು ಹೇಳುತ್ತೆ. ಗೊತ್ತಾಯ್ತಾ? ಇದು ನಾವು ತಿಳ್ಕೋಬೇಕು. ನೋಡಿ, ಎಷ್ಟು ನಾವು ಜಿಪುಣರಾದ್ರೂ ನಾವು ಕಡೆಯಲ್ಲಿ ಏನಾಯಿತು, ಪುರಂದರದಾಸರು ಎಲ್ಲನೂ ಇಲ್ಲದೇ ಇದ್ದವ್ರಿಗೆ ಹಂಚಿದ್ರು. ಅದರಿಂದ ನಾವು ತಿಳ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕು. ಮೋಸ ಮಾಡೋದು, ತುಗ್ಲಿಪಿ ಮಾಡೋದು, ಇದು ಮಾಡೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡದೇ ಇರೋದು, ಅವೆಲ್ಲ ನಾವು ಮಾಡೋಕ್ಕೆ ಹೋಗಬಾರ್ದು. ತಿಳ್ಕೋಬೇಕು. ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/1/2026 ಗುರುವಾರ, ಶ್ರೀವಾಸ್ಪನಾಮ ಸಂವತ್ಸರ, ಉತ್ತರಾಯಣ, ಶಿಶಿಋತು, ಮಾಘ ಮಾಸ, ಶುಕ್ಲಪಕ್ಷ, ತಿಥಿ ಏಕಾದಶಿ, ಹಗಲು 11:59, ನಕ್ಷತ್ರ ಮೃಗಶಿರ, 4:20, ರಾತ್ರಿ 4:20, ಮಳೆ ಶ್ರವಣ 2ನೇ ಪಾದ, ರಾಹುಕಾಲ 2 ಗಂಟೆ 3 ನಿಮಿಷದಿಂದ 3:30, ಕುಳಿಗೆ ಕಾಲ 9:42ರಿಂದ 11:09, ಯಮಗಂಡ ಕಾಲ 6:49ರಿಂದ 8:15. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.